ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ, ಅಬು ಪರ್ವತ, ರಾಜಸ್ಥಾನ್ ಇಂಟರ್ನ್ಯಾಷನಲ್ ಸೇವಾ ಕೇಂದ್ರ. ಈ ಸಂಸ್ಥೆ ಸ್ಥಾಪನೆಯಾಗಿ 90 ವರ್ಷ ಆಗಿದೆ. 90ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ, ಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ಒಂದು ದೊಡ್ಡ ಕಾರ್ಯಕ್ರಮನ ಐಶ್ವರ್ಯ ಪೆಟ್ರೋಲ್ ಬಂಕ್ ಎದುರುಗಡೆ ಇರುವಂಥ ಮೂಡ ಮೈದಾನದಲ್ಲಿ ಸೋಮನಾಥನ ಮಂದಿರ ಮಾಡಿ, ಅದ್ರ ಜೊತೆಯಲ್ಲಿ ನಾವು ನಮ್ಮ ಜ್ಞಾನದ ಮತ್ತು ಯೋಗದ ಪ್ರದರ್ಶನ ಮೇಳವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ದ್ವಾದಶ ಲಿಂಗವನ್ನು ಇಡ್ತಾ ಇದ್ದೇವೆ. ದೇವಿಯರ ದರ್ಶನದ ಸ್ಟಾಲ್ ಅದನ್ನು ಕೂಡ ಅರೇಂಜ್ ಮಾಡಿದ್ವಿ. ನಶಾಮುಕ್ತ ಪ್ರದರ್ಶನ, ರಾಜಯೋಗ ಪ್ರದರ್ಶನ, ಧ್ಯಾನದ ಅನುಭೂತಿ ಕಕ್ಷೆಗಳು ಮತ್ತು ಸ್ಟೇಜ್ ಕಾರ್ಯಕ್ರಮ ಇದೆ. ದೊಡ್ಡ ದೊಡ್ಡ ನುರಿತ ವ್ಯಕ್ತಿಗಳು ಬಂದು ಪ್ರವಚನ ಮಾಡ್ತಾರೆ ನಿತ್ಯ. ಮತ್ತು 90ನೇ ವರ್ಷದ ಪ್ರಯುಕ್ತ 8ನೇ ತಾರೀಕು ಉದ್ಘಾಟನೆ ಇದೆ. 11ನೇ ತಾರೀಕು ಒಂದು ಕಾರ್ಯಕ್ರಮ ಇದೆ. 13ನೇ ತಾರೀಕು 11ನೇ ತಾರೀಕು 60ನೇ ವರ್ಷದ ಕಾರ್ಯಕ್ರಮ ಇದೆ. 13ನೇ ತಾರೀಕು ಶಿವರಾತ್ರಿ 15 ಶಿವರಾತ್ರಿ ಕಾರ್ಯಕ್ರಮ ಇದೆ. 22 ಸಂಪನ್ನ ಸಮಾರಂಭ ಇದೆ. ಮಧ್ಯದಲ್ಲಿ ನಿತ್ಯ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಪ್ರವಚನ ಮಾಡ್ತಾರೆ. ಸಂಸ್ಥೆಯ ರಾಜಯೋಗಿ ಸೋದರಿಯರು ಕೂಡ ಪ್ರವಚನ ಮಾಡ್ತಾರೆ. ನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಇಷ್ಟೆಲ್ಲ ಕಾರ್ಯಕ್ರಮ ಫೆಬ್ರವರಿ 8ರಿಂದ 22ವರೆಗೆ ನಡೆಯುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೆ ಬರುವಂಥ ಲಕ್ಷಾಂತರ ಭಕ್ತರಿಗೆ ಪ್ರಸಾದ ವಿನಿಯೋಗನೂ ಮಾಡ್ತೀವಿ. ಬೆಳಗ್ಗೆ ಸಂಜೆ ವೇಳೆ ಅವರಿಗೆ ಪ್ರಸಾದ ವಿನಿಯೋಗ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ನೋಡಲಿಕ್ಕೆ ಬರೋದಕ್ಕೆ ಅವಕಾಶ ಇದೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ತೆರೆದಿರ್ತೇವೆ. ಇದು ಮಾಡ್ತಿರೋ ಉದ್ದೇಶ ಏನು ಅಂದರೆ, ಸಮಾಜದಲ್ಲಿ ಕುಟುಂಬ ಪರಿವಾರಗಳಲ್ಲಿ ಎಲ್ಲರಲ್ಲೂ ಶಾಂತಿ, ಸಾಮರಸ್ಯ ಜೀವನ, ಸಮಾಧಾನ, ಆರೋಗ್ಯ ಮತ್ತು ಎಲ್ಲರ ಒಂದು ಜೀವನ ಸಂತೋಷದಿಂದ ಸಹಬಾಳ್ವೆ ಜೀವನ ನಡೆಸಲಿ, ಅವರಿಗೆ ಮಾರ್ಗದರ್ಶನ ಸಿಗಲಿ, ಅವ್ರಿಗೆ ವಿಶೇಷ ಅನುಭೂತಿ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದರಿಂದ ತಾವು ಮಾಧ್ಯಮ ವರ್ಗದ ಅಣ್ಣಂದಿರು, ಇವತ್ತು 70 ಜನ ಮಾಧ್ಯಮ ವರ್ಗದ ಅಣ್ಣಂದಿರು ಬಂದಿದ್ದಾರೆ. ತಾವೆಲ್ಲರೂ ಸೇರಿ ಮಾಧ್ಯಮದ ಮೂಲಕ ಪ್ರತಿನಿತ್ಯ ಇದರ ಒಂದು ಪ್ರಚಾರ ಮತ್ತು ಸಂದೇಶವನ್ನು ತಾವು ಕೊಟ್ಟು ಜನತೆಗೆ ಮತ್ತಷ್ಟು ಪ್ರೋತ್ಸಾಹಿಸ್ತೀರ. ಮೈಸೂರಿನ ಹೆಚ್ಚು ಜನ, ಏಕೆಂದರೆ ಲಾಸ್ಟ್ ಇಯರ್ ನಾವು ಕಾಶಿ ವಿಶ್ವನಾಥ ಮಂದಿರ ಮಾಡಿದ್ವಿ. ಅವಾಗಲೂ ತುಂಬ ಜನ ಬಂದು ನೋಡಿ ಇನ್ನೂ ಮುಂದುವರಿಸ್ಬೇಕು ಅಂತ ಅಪೇಕ್ಷೆ ಪಡ್ತಿದ್ರು. ಈಗ ಅದಕ್ಕೋಸ್ಕರ ನಾವು 15 ದಿವಸ ಒಟ್ಟಿಗೆ ಈ ಕಾರ್ಯಕ್ರಮನ ಇಟ್ಟಿದ್ದೀವಿ. ತಯಾರು ಮಾಡಲಿಕ್ಕೆ 1.5 ತಿಂಗಳು ತಗೊಂಡಿದ್ದಾರೆ ಆರ್ಟಿಸ್ಟ್ಗಳು. ಅದರಿಂದ ಈ ಕಾರ್ಯಕ್ರಮದ ಒಂದು ಎಲ್ಲರ ಪರಿಶ್ರಮದ ಪ್ರತಿಫಲ ತಾವು ಮಾಧ್ಯಮ ವರ್ಗದವರೇ ಜನತೆಗೆ ಸಂದೇಶ ಕೊಡೋದಕ್ಕೆ, ಜನತೆಗೆ ಸಹಕರಿಸೋದಕ್ಕೆ, ಜನತೆಗೆ ಪ್ರೇರಣೆ ನೀಡೋದಕ್ಕೆ ತಾವು ಸಂಪೂರ್ಣವಾಗಿ ಸಹಕರಿಸ್ತೀರಾ ಅಂತ ನಂಬಿ ನಾನು ತಮಗೆ ಹೃದಯಪೂರ್ವಕವಾಗಿ ವಂದಿಸ್ತೇನೆ. ಓಂ ಶಾಂತಿ.